ಬಸವಣ್ಣನ ಜಯಂತಿಯ ಸನ್ನಿವೇಶದಲ್ಲಿ ಶ್ರೀನಿವಾಸರಾಜು ಅವರ ಒಡನಾಟದ ನೆನಪು ಮತ್ತೆ ಬರುತ್ತೆ. ನನಗೆ ಅವರ ಲೇಖಕರಾಗಿಂತ ಮುಂಚೆಗಿಂತ ಕೂಡ ಅವರು ಶ್ರೀನಿವಾಸರಾಜು ಮತ್ತು ಅವರ ಕುಟುಂಬದವರು ಮತ್ತು ಅವರ ಅನೇಕ ನೆಂಟರೆಷ್ಟರು ಪರಿಚಯ ಇತ್ತು. ನನ್ನ 3 ಪುಸ್ತಕಗಳನ್ನ ಕನ್ನಡ ಸಂಘದವರು ಪ್ರಿಂಟ್ ಮಾಡಿದ್ದಾರೆ. ಆ 3 ಪುಸ್ತಕಗಳು ನನಗೆ ಒಳ್ಳೆಯ ಹೆಸರನ್ನು, ಪ್ರಸಿದ್ಧಿಯನ್ನು, ಪ್ರಶಸ್ತಿಯನ್ನು ತಂದುಕೊಟ್ಟಿದೆ. ಅದರಿಂದ ವೈಯಕ್ತಿಕವಾಗಿ ಯಾವಾಗಲೂ ಕನ್ನಡ ಸಂಘಕ್ಕೆ ಆಭಾರಿ. ಈ ಪಬ್ಲಿಷರ್ಸ್ಗಳು ಯಾವ ಥರ ಕೆಲಸ ಮಾಡಬೇಕು, ಬುಕ್ಸ್ನ ಯಾವ ಥರ ಪ್ರಮೋಟ್ ಮಾಡಬೇಕು ಅಂತ ಬೇರೆ ಬೇರೆ ಭಾಷಣಕಾರರು ಸಂಘ ಬೆಳಿಗ್ಗೆ ಏನು ಚರ್ಚಿಸ್ತಾ ಇದ್ದಾರೆ. ಅದರಲ್ಲಿ ಶ್ರೀನಿವಾಸರಾಜು ಅವ್ರದ್ದು ಒಂದು ವಿಶಿಷ್ಟವಾದ ಮಾದರಿ ಇತ್ತು. ಅದನ್ನು ವಿಶಿಷ್ಟವಾದ ಮಾದರಿ ಇತ್ತು. ಅದನ್ನು ಇದು ಹೇಳಿದ್ರೆ ಇವತ್ತಿನ ಕೆಲವು ಸಮಸ್ಯೆಗಳಿಗೆ ಉತ್ತರ ಸಿಗ್ಬೋದು ಅಂತ ಅನಿಸುತ್ತೆ. ಅವರು ನಮಗೆ ನಮ್ಮ ಪುಸ್ತಕದ ಪ್ರಿಂಟ್ ಆದರೆ ನಮಗೆ ಕಾಪಿ ಕೊಡ್ತಾರೆ ಎಷ್ಟೋ ಸಲ. ಆದರೆ ನಾವು ಬರೆದ ಪುಸ್ತಕವನ್ನು ಯಾರು ತಲುಪಿಸ್ಬೇಕು ಅಂತ ಶ್ರೀನಿವಾಸರಾಜು ಗೊತ್ತಿತ್ತು. ಅವರ ಬ್ಯಾಗಲ್ಲಿ ಯಾವಾಗ 16 ಥರದ ಪುಸ್ತಕ ಇರ್ತಿತ್ತು. ಕತೆ ಓದೋರಿಗೆ ಕತೆ ಕೊಡೋರು, ಕಾವ್ಯ ಓದೋರು ಕಾವ್ಯ ಕೊಡೋರು, ಪ್ರಬಂಧ ಓದೋರು ಪ್ರಬಂಧ ಕೊಡೋರು. ಅದರಿಂದ ನಮಗೇ ಪ್ರತಿಗಳು ಸಿದ್ಧತೆಯಲ್ಲೋ ಅವ್ರು ಶ್ರೀನಿವಾಸರಾಜು ಅವರು ಅದನ್ನು ಬೇರೆ ಥರ ಪ್ರಮೋಟ್ ಮಾಡ್ತಾಯಿದ್ರು. ನನ್ನ ಮಾನಸ ಸರೋವರದ ಪ್ರವಾಸ ಕಥನವನ್ನು ನಾವು ಪ್ರಿಂಟ್ ಮಾಡಿದಾಗ ನನಗೆ ಬಿಡುಗಡೆಯ ಸಮಾರಂಭಕ್ಕೂ ಬರೋಕ್ಕಾಗಲಿಲ್ಲ, ಮತ್ತು 2 ತಿಂಗಳು ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ. ಅವಾಗ ನಾನು ಎಲೆಕ್ಷನ್ ಕಮಿಷನ್ ಡ್ಯೂಟಿಯಲ್ಲಿ ಹೆಚ್ಚು ದಿವಸ ಇದ್ದೆ. ಆಮೇಲೆ ನಾನು ಬಂದೆ. ನಾನು ಒಂದು 5 ಪ್ರತಿಗಳು ಕೊಟ್ಟು ಕಳಿಸಿದ್ದೆ ನಮ್ಮ ಪದರಿಂದ ಕೇಳಿ. ನನಗೆ ಸರ್ ನನಗೆ ಈ ಪ್ರತಿಗಳು ಬೇಕು ಅಂತಂದೆ. ಅವ್ರು ಹೇಳಿದ್ರೆ ನಾನು ಸಂತೋಷ ಸುದ್ದಿ ಹೇಳ್ತೀನಿ, ನಿಮಗೆ ಪ್ರತಿ ಇಲ್ಲ ಅಂತ ಅಂದರು. ಯಾಕೆ ಅಂತಂದೆ. ಇಲ್ಲ ಈ ಸರ್ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಖರ್ಚಾಗೋಗ್ತೀನಿ ಪ್ರತಿಗಳು ಸಾರಿ. ಅಂದರೆ ಅವ್ರ ಲೇಖಕರನ್ನ ಪ್ರಮೋಟ್ ಮಾಡ್ತಾ ಇದ್ದ ರೀತಿ ಅದು, ಬರೀ ಪುಸ್ತಕ ಪ್ರಿಂಟ್ ಮಾಡ್ಬೋದು ತಿಳಿಸ್ತಾರೆ. ಆಮೇಲೆ ಶ್ರೀನಿವಾಸರಾಜು ವಿಶೇಷವಾಗಿ ಅವ್ರ ಶ್ರೀಮತಿಯವರು ಒಳ್ಳೆಯ ಅನುಕೂಲಸ್ಥರ ಹಿನ್ನೆಲೆಯಿಂದ ಬಂದರು. ಅವರ ಅನೇಕ ಬಂಧುಗಳು ನನಗೆ ಪರಿಚಯ ಇದೆ. ಅವರು ಶ್ರೀನಿವಾಸರಾಜು ಓಡಾಡೋ ಕಷ್ಟಗಳು, ಅವರ ಈ ಪ್ರೆಸ್ಗೆ ಅದಕ್ಕೆಲ್ಲ ನೋಡೋದು. ನಾನು ಕೇಳೋರು, ಸರ್ ಶ್ರೀನಿವಾಸರಾಜು ಒಟ್ಟು ವ್ಯವಹಾರ ಏನೋ ಸೇರಿ ಎಷ್ಟಾಗುತ್ತೆ ಸರ್ ಅಂತ. ಏನು ಸರ್ 1 ಲಕ್ಷ 2 ಲಕ್ಷ ಅಷ್ಟಕ್ಕೆ ಇಷ್ಟು ಕಷ್ಟಪಡ್ತಾರೆ ಅವರು ಅಂತ. ಆದರೆ ಅವರು ಎಷ್ಟು ಅನುಕೂಲಸ್ಥರ ಹಿನ್ನೆಲೆ ಇದ್ರೂ ಒಳ್ಳೆಯ ಸಂಪರ್ಕ ಇದ್ದರು. ಅದನ್ನು ಅವ್ರು ಬುಕ್ ಪಬ್ಲಿಷಿಂಗ್ಗೆ ಯೂಸ್ ಮಾಡಲಿಲ್ಲ. ಅವರು ಅದನ್ನು ಬುಕ್ ಪಬ್ಲಿಷಿಂಗ್ನ ಮತ್ತು ಲೇಖಕರ ಕಟ್ಟುವ ರೀತಿಯೇ ಬೇರೆ ಅನ್ನೋದು ಶ್ರೀನಿವಾಸರಾಜು ಗೊತ್ತಿತ್ತು. ಅದರಿಂದ ನಾವೇನು ಅನ್ಕೊಳ್ತೀವಿ, ಹಣ ಬಂದ್ಬಿಟ್ರೆ ಅಥವಾ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಬಿಟ್ರೆ ಬುಕ್ ಪಬ್ಲಿಕೇಶನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಳ್ತೀವಿ. ಆ ಥರ ಅಲ್ಲ. ಶ್ರೀನಿವಾಸರಾಜು ಅವರು ಕೆಲಸ ಮಾಡ್ತಾ ಇದ್ದ ರೀತಿಯಿಂದ ನಾವು ಅನೇಕ ಅಂಶಗಳನ್ನ ಕಲಿಯಬಹುದು ಅನಿಸುತ್ತೆ. ವಿಶೇಷವಾಗಿ ಪುಸ್ತಕ ನಾವು ಪ್ರಮೋಟ್ ಮಾಡ್ತಾ ಇದ್ದ ರೀತಿ ಅವರೇ ತಲುಪಿಸ್ತಿದ್ರು. ಲೇಖಕರು ಬಿಡ್ತಾರೆ ಇರಲಿಲ್ಲ. ಅವರೇ ಎಲ್ಲ ಕಡೆಗೂ ಪುಸ್ತಕಗಳು ಕೊಟ್ಟು ನೀವು ಇವ್ರನ್ನ ಭೇಟಿ ಮಾಡಿ, ಅವರನ್ನು ಭೇಟಿ ಮಾಡಿ ಅಂತೇಳಿ ಅವರ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸ್ಕೊಳ್ತಾ ಇದ್ರು. ಅವರೇನು ಸೆಮಿನಾರ್ ಮಾಡ್ತಿರ್ಲಿಲ್ಲ ಅಥವಾ ರಿವ್ಯೂ ಬರೋದಕ್ಕೂ ಏನು ಆಸಕ್ತಿ ವಹಿಸ್ತಿರ್ಲಿಲ್ಲ. ಬಟ್ ನಿಮ್ಮ ಪುಸ್ತಕ ಖಚಿತವಾಗಿ ಪ್ರಮೋಟ್ ಆಗ್ತಾಯಿತ್ತು. ಇವತ್ತು ಯಾವ ಪಬ್ಲಿಷರು ಆ ಮಾದರಿಯನ್ನು ಅನುಸರಿಸ್ತಾ ಇಲ್ಲ ಅಂತ ಹೇಳೋಕ್ಕೆ ಒಂದು ಸ್ವಲ್ಪ ಬೇಸರನೂ ಆಗುತ್ತೆ. ಆಮೇಲೆ ವಿಜಯಶಂಕರ್ ಅವರು ಬೆಳಿಗ್ಗೆ ಮಾತಾಡ್ತಾ, ಅಥವಾ ಬಿಡಿಮನೆಯವರು ಕೂಡ ಅದಕ್ಕೆ ಸೇರಿಸ್ತಾ, ಈ ಪ್ರೊಸೀಡಿಂಗ್ಸ್ ಎಲ್ಲ ಸೆಮಿನಾರ್ ಪ್ರೊಸೀಡಿಂಗ್ಸ್ ಎಲ್ಲ ಒಂದು ವಾಯು ಬರುತ್ತೆ ಮುಂದೆ ಅಂತ ಹೇಳಿದ್ರು. ಸಂತೋಷ. ಅದ್ರ ಜೊತೆಗೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಈ ನಿಮ್ಮ ಕನ್ನಡ ಸಂಘದ ಮೂಲಕನೇ ಬೆಳಕಿಗೆ ಬಂದಿದ್ದಾರೆ ಲೇಖಕರು. ಅವರಿಂದ ಒಂದೊಂದು ಪ್ರಾತಿನಿಧಿಕವಾದ ಬರಹವನ್ನು ತೆಗೆದುಕೊಂಡು ಒಂದು ಸಂಪುಟ ಮಾಡ್ಬೋದು ಅಂತ ಅನಿಸುತ್ತೆ. ಆಮೇಲೆ ನೀವು ಪಬ್ಲಿಷ್ ಮಾಡಿದಿರ ಲೇಖಕರು, ಅದನ್ನು ಕೆಲವರು ತೀರೋಗ್ಬಿಟ್ಟಿದ್ದಾರೆ, ಹೆಚ್ಚಿನ ಜನ ಇದ್ದಾರೆ. ಅವರಿಂದ ಒಂದೊಂದು ಪ್ರಾತಿನಿಧಿಕವಾದ ಬರಹವನ್ನು ತಂದು ಮಾಡಿಕೊಂಡ್ರೆ ಗೋಲ್ಡನ್ ಜೂಬ್ಲಿ ವಾಲ್ಯೂಮ್ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ನಾವೇನು ಕೆಲಸ ಮಾಡ್ಬೇಕಂತೆ ನಾವು ರೆಡಿ ಇದ್ದೀವಿ. ಎಷ್ಟು ಜನ ಕನ್ನಡ ಸಂಘದ ಬಗ್ಗೆ ಈ ಸೆಮಿನಾರ್ ಬಗ್ಗೆ ಕಳಿಸಿದಂಥ ಒಂದು ನೋಟ್ನಲ್ಲಿ 25 ವರ್ಷಗಳನ್ನ ಹಿನ್ನೆಲೆಯಲ್ಲಿ ಏನು ಬೆಳವಣಿಗೆಗಳಾಗಿದೆ, ಜಾಗತೀಕರಣ, ಟೆಕ್ನಾಲಜಿ, ವಲಸೆ ಎಲ್ಲವನ್ನೂ ಕುರಿತು ಹೇಳಿದರು. ಅದೆಲ್ಲವೂ ನಿಜ. ಆದರೆ 24 ವರ್ಷ ಅಂತಂದರೆ ಈಗ ಬರಿತಾ ಇದ್ದಾರಲ್ಲ ಅವ್ರು ಮಾತ್ರ ಅಲ್ಲ. 24 ವರ್ಷದಲ್ಲೇ ನಾವು ಹಿಂದಿನ ಲೇಖಕರನ್ನೆಲ್ಲ ಬೇರೆ ಥರ ಓದ್ತಾ ಇದ್ದೀವಿ. ಕುವೆಂಪುನ, ಕಾರಂತರನ, ಮಾಸ್ತಿ ಅವರೆಲ್ಲ ಈ ಕಾಲದಲ್ಲೇ ನಾವು ಬೇರೆ ಥರ ಓದ್ತಾ ಇದ್ದೀವಿ. ಅವರು ಬೇರೆ ಥರ ಓದನ್ನು ಬಯಸ್ತಾರೆ. ಮತ್ತು ಆ ಓದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವ್ರು ಮೊದಲು ಓದು ಕನ್ನಡ ಸಂಸ್ಕೃತಿಯಲ್ಲಿ ಅಥವಾ ಕನ್ನಡ ಸಾಹಿತ್ಯಿಕ ವಾತಾವರಣದಲ್ಲಿ ಕಂಪ್ಲೀಟ್ ಆಗಿಲ್ಲ. ಈ ರೀರೀಡಿಂಗ್ ಇದೆಯಲ್ಲ, ಅದು ಕೂಡ ದಟ್ ಇಸ್ ಪಾರ್ಟ್ ಆಫ್ ದ ಲಾಸ್ಟ್ 24 years. ಅದನ್ನು ನಾವು ಗಮನಿಸಬೇಕು. ಅದು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಡ್ತಾ ಇದೆ. ಬೇರೆ ಬೇರೆ ರೀತಿ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಒಡ್ಡುತ್ತೆ ಆ ರೀಡಿಂಗು. ಅದನ್ನು ಬಿಟ್ಟು ನಾವು ವಿಮರ್ಶೆ ಬರೆಯೋದಾಗಲಿ, ಸಾಹಿತ್ಯ ಬರೆಯೋದಾಗಲಿ ಸಾಧ್ಯ ಇಲ್ಲ. ಯಾಕೆ ಈ ಲೇಖಕರೆಲ್ಲ ಮತ್ತೆ ರಿವೈವ್ ಆದರು? ಯಾಕೆ ನಾವು ಮತ್ತೆ ಎಲ್ಲರೂ ಅವ್ರನ್ನೇ ಕೋಟ್ ಮಾಡ್ತಾಯಿದ್ರು. ಕಾರಂತರನ್ನೇ ಕೋಟ್ ಮಾಡ್ತಾಯಿದ್ರು, ಕುವೆಂಪುನೇ ಕೋಟ್ ಮಾಡ್ತಾಯಿದ್ರು, ಮಾಸ್ತಿ. ಯಾಕೆ ಮತ್ತೆ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು
ನಾವು ಅದನ್ನು ಗಮನಿಸಬೇಕು. ಅವರಿದ್ದಾರೆ, ವೈಬ್ರೆಂಟ್ ಆಗಿದ್ದಾರೆ. ಆ ಪ್ರೆಸೆನ್ಸನ್ನು ನಾವು ಬಿಟ್ಬಿಟ್ಟು ಲಾಸ್ಟ್ 24 ಇಯರ್ಸ್ನ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಈಗ ಬರೀತಾ ಇರೋರು ಇಂಪಾರ್ಟೆಂಟ್, ಬಟ್ ಅವರು ಇದ್ದಾರಲ್ಲ, ಅವ್ರು ಮತ್ತೆ ಬಂದಿದ್ದಾರಲ್ಲ 24 ವರ್ಷದಲ್ಲಿ, ಆ ರೀಡಿಂಗ್ ನಡೀತಾ ಇದೆಯಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದನ್ನು ಏನು ಹೇಳಿದ್ರು ಅಂತಂದರೆ, ಈಗ ತುಂಬ ಜನ ಬರೀತಾ ಇದ್ದಾರೆ, ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳ ಕಾಟನೋ ಅಥವಾ ಅನುಕೂಲನೋ ಇದೆ, ತುಂಬ ಅಬಂಡೆನ್ಸ್ ಇದೆ, ಟೆಕ್ನಾಲಜಿ ಇದೆ ಅಂತ ಹೇಳಿದ್ರು. ಇದು ಬರವಣಿಗೆಗೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮಾತ್ರ ಅಲ್ಲ. ಸಂಗೀತದಲ್ಲೂ ಇವತ್ತು ಜನ ತುಂಬ ಜನ ಹಾಡೋರಿದ್ದಾರೆ, ಕ್ರಿಕೆಟ್ನಲ್ಲೂ ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಈ ಅಬಂಡೆನ್ಸ್ ಇದೆ. ಅದನ್ನು ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾದಂಥ ಸಮಸ್ಯೆ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಆ ಕ್ಷೇತ್ರಗಳಲ್ಲಿ ನಾವು ಯಾವ ಥರ ಎದುರಿಸ್ತಿದ್ದಾರೆ ಅಂತ ನಾವು ಯೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಕ್ರಿಕೆಟ್ನ ಶೈಲಿ ಯಾವ ಥರ ಬದಲಾವಣೆ ಆಯಿತು, ಕ್ರಿಕೆಟು ಸಂಗೀತ ಯಾವ ರೀತಿ ಟೆಕ್ನಾಲಜಿಗೆ ಅಡಾಪ್ಟ್ ಮಾಡ್ಕೊಂಡ್ರು, ಸಂಗೀತಗಾರರು ಯಾವ ಥರ ಅಡಾಪ್ಟ್ ಮಾಡ್ಕೊಂಡ್ರು, ಅದರಿಂದ ಇದು ತುಂಬ ಆತಂಕ ಪಡಬೇಕಾದಂಥ ಸ್ಥಿತಿ ಏನಿದೆ. ಆಮೇಲೆ ಇದರಿಂದ ಒಂದು ಈ ಅಬಂಡೆನ್ಸಿಂದ ಒಂದು ಏನಾಗಿದೆ ಅಂತಂದರೆ, ಹಿಂದೆ ಒಂದು ಹೆಜಿಮೋನಿ ಅಥವಾ ಒಂದು ಯಜಮಾನಿಕೆಯ ವಾತಾವರಣ ಏನಿತ್ತು ಸಾಹಿತ್ಯ ಲೋಕದಲ್ಲಿ ಅಥವಾ ಸಾಂಸ್ಕೃತಿಕ ಲೋಕದಲ್ಲಿ, ಅದು ಹೋಯ್ತು. ಈಗ ಕೇಂದ್ರಗಳೇ ಇಲ್ಲ, ಎಲ್ಲವೂ ಕೇಂದ್ರಗಳೇ ಅಥವಾ ಕೇಂದ್ರಗಳೇ ಇಲ್ಲದಂಥ ಒಂದು ಸ್ಥಿತಿ ಬಂದಿದೆ. ಆ ವಾತಾವರಣದಲ್ಲಿ ಬರೆಯೋದು ಕಷ್ಟನೂ, ಮತ್ತು ಅದು ವಿಮರ್ಶಕರಿಗೆ ಮತ್ತು ಬರಹಗಾರರಿಗೆ ಒಂದು ಸವಾಲು. ಈ ಅಬಂಡೆನ್ಸ್ನ ನಾವು ಅದ್ರ ಬಗ್ಗೆ ಅನುಮಾನ ಪಡುವಾಗಲೂ ಅಥವಾ ಅದನ್ನು ನೆಗೆಟಿವ್ ಆಗಿ ನೋಡುವಾಗಲೂ, ಆ ಹೆಜಿಮನಿ ಹೋಗಿದೆಯಲ್ಲ ಅದನ್ನು ನಾವು ವೆಲ್ಕಮ್ ಮಾಡಬೇಕು. ಹೆಜಿಮನಿ ಹೋಗಿದೆಯಲ್ಲ ಅದನ್ನು ವೆಲ್ಕಮ್ ಮಾಡಬೇಕು. ಅದು ಅನೇಕ ಅನುಕೂಲಗಳನ್ನ ಒದಗಿಸ್ಕೊಡುತ್ತೆ. ಆಮೇಲೆ ಈಗ ಒಬ್ಬರು ಬರೋದು ಇನ್ನೊಬ್ರು ಓದಲ್ಲ, ಓಕೆ, ಯಾವ ದೇಶದಲ್ಲೂ ಓದ. ಈಗ ಅಮೇರಿಕಾದಂಥ ಒಂದು ದೊಡ್ಡ ದೇಶದಲ್ಲೂ ಕೂಡ ಅವರು ಬೆಸ್ಟ್ ಅಮೇರಿಕನ್ ಶಾರ್ಟ್ ಸ್ಟೋರೀಸು ಪ್ರಕಾಶನ ಇಟ್ಟಿದ್ದಾರೆ, ಬೆಸ್ಟ್ ಅಮೇರಿಕನ್ ಎಸ್ ಅದೆಲ್ಲ ಮಾಡ್ತಾರೆ. ಭಾಳ ಕಷ್ಟಪಡ್ತಾರೆ ಅವರು ಅದನ್ನು ಆಲ್ ಇನ್ಕ್ಲೂಸಿವ್ ಮಾಡೋಕ್ಕೆ. ಅದರಿಂದ ಎಲ್ಲರೂ ಯಾವ ದೇಶದಲ್ಲೂ ಎಲ್ಲರೂ ಓದಬೇಕಾಗಿಲ್ಲ ಅಥವಾ ಓದೋಕ್ಕೆ ಆಗೋದು ಇಲ್ಲ. ಆದರೆ ಯಜಮಾನಿಕೆ ಪ್ರವೃತ್ತಿ ಇದೆಯಲ್ಲ, ಅದು ಹೋಗಿದೆಯಲ್ಲ, ಅದು ಈ ಲಾಸ್ಟ್ 25 ಇಯರ್ಸ್ನ ಒಂದು ಒಳ್ಳೆಯ ಬೆಳವಣಿಗೆ ಅನಿಸುತ್ತೆ. ಇನ್ಮೇಲೆ ನಾವು ಹೆಚ್ಚು ವಿಕೇಂದ್ರೀಕೃತ ವಾತಾವರಣದಲ್ಲೇ ನಾವು ಕೆಲಸ ಮಾಡಬೇಕಾಗುತ್ತೆ. ಆದರೆ ಈ ಅಬಂಡೆನ್ಸ್ನ ಜೊತೆಗೆ, ಈ ಜಾಗತೀಕರಣ ಜೊತೆಗೆ ಏನು ಕೆಲವು ನೆಗೆಟಿವ್ ಟೆಂಡೆನ್ಸೀಸು ಬಂದಿದೆ. ಒಂದು ಏನಂತಂದರೆ ಲ್ಯಾಕ್ ಆಫ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಸೆನ್ಸಿಬಿಲಿಟಿ. ಅದರಿಂದ ನಮಗೆ ಯಾವ ಐಡಿಯಾಲಜಿನೂ ಬೇಡ, ನಾವು ಯಾವ ಗುಂಪು ಸೇರಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗಿಂತ ದೊಡ್ಡ ಕಲರು ಯಾರು ಇರಲ್ಲ. ಯಾಕೆಂದರೆ ಅವರೇ ಹೆಚ್ಚು ಸ್ವಾರ್ಥಿಗಳಾಗಿರ್ತಾರೆ, ಅವ್ರನ್ನೇ ಅವರು ಪ್ರಮೋಟ್ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಕೆರಿಯರಿಸಮ್ ಬಂದಿದೆ ಮತ್ತು ಕಮರ್ಷಿಯಲೈಸೇಷನ್ ಬಂದಿದೆ. ಅವ್ರು ರೈಟೇ ಆಗಿರಲಿ, ಲೆಫ್ಟೇ ಆಗಿರಲಿ. ಇವತ್ತು ಒಬ್ಬ ಸಣ್ಣ ರೈತರು ಒಂದು ಸಂಕಲನ ತಂದ ತಕ್ಷಣ ಅವನಿಗೆ ತಾನು ಅದನ್ನು ಹೇಗೆ ಪ್ರಮೋಟ್ ಮಾಡ್ಕೋಬೇಕು, ಯಾರನ್ನ ಹಿಡಿಬೇಕು, ಎಲ್ಲಿ ಬರೆಸ್ಬೇಕು, ಯಾರ ಕೈಯಲ್ಲಿ ಬರೆಸ್ಬೇಕು, ಯಾವ ಥರ ಬರೆಸ್ಬೇಕು ಎಲ್ಲವೂ ಗೊತ್ತಿರುತ್ತೆ. ಆಮೇಲೆ ಯಾವ ಪರಿಷತ್ನವ್ರು ನಡಿಬೇಕು, ಯಾವ ಅಕಾಡೆಮಿಯವ್ರು ನಡಿಬೇಕು ಗೊತ್ತಿರುತ್ತೆ. ಕೆರಿಯರಿಸಮ್ ಈಸ್ ಕಾಮನ್, ರೈಟೇ ಆಗಿರಲಿ, ಲೆಫ್ಟೇ ಆಗಿರಲಿ. ಇವೆಲ್ಲವೂ ಕೂಡ ಒಂದು ಇದನ್ನು ಈ 25 ವರ್ಷಗಳ ಬೆಳವಣಿಗೆಯನ್ನು ನಾವು ಇದು ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ನಮಗೆ ಕಳಿಸಿದಂಥ ಒಂದು ನೋಟಲ್ಲಿ ಇವತ್ತಿನ ಈ 25 ವರ್ಷದ ಕಾಂಟೆಕ್ಸ್ಟ್ನ ಡಿಫೈನ್ ಮಾಡಿದ್ರು. ಈ ಕಾಂಟೆಕ್ಸ್ಟ್ ಜನರಲ್ ಆಗಿ ಕಾಂಟೆಕ್ಸ್ಟು ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ಕಾಂಟೆಕ್ಸ್ಟು. ಆದರೆ ನಿಜವಾದ ಒಬ್ಬ ಪ್ರತಿಭಾವಂತ ಬರಹಗಾರ ಆಗಿರ್ತಾನೆ, ಅವನೇನಾಗಿರ್ತಾನೆ, ಅವನಿಗೊಂದು ಅವನಿಗೆ ಆದಂಥ ಒಂದು ಇನ್ನರ್ ಕಾಂಟೆಕ್ಸ್ಟ್ ಇರುತ್ತೆ. ಒಬ್ಬ ಬರಹಗಾರನಿಗೆ ತನ್ನದೇ ಆದಂಥ ಒಂದು ಇನ್ನರ್ ಕಾಂಟೆಕ್ಸ್ಟ್ ಇರುತ್ತೆ. ಆ ಇನ್ನರ್ ಕಾಂಟೆಕ್ಸ್ಟ್ ಮೂಲಕ ಏನು ಮಾಡ್ತಾನೆ, ಎಲ್ರಿಗೂ ಕಾಣ್ತಾ ಇರ್ತಕ್ಕಂಥ ಥೀಮ್ಗೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಥೀಮ್ಗೆ ಅವನು ಬೇರೆ ಒಂದು ಸಂವೇದನೆಯನ್ನು ಕೊಟ್ಟು ಅದು 4 ಕಾಲ ನಿಲುವಾಗಿ ಮಾಡುವಂಥ ಒಂದು ಕೃತಿಗಳನ್ನ ರಚಿಸುವ ಶಕ್ತಿ ಇರುತ್ತೆ. ಈಗ ನವೋದಯದಲ್ಲೇ ಆಗಲಿ, ನವ್ಯದಲ್ಲೇ ಆಗಲಿ ಅಂತ ತೊಗೊಂಡ್ರೆ ಬ್ರಾಡಾಗಿ ಒಂದು ನವೋದಯ ಒಂದು ಮೂಮೆಂಟು. ಆದರೆ ಕುವೆಂಪು ತಮ್ಮ ಪರ್ಸನಲ್ ಕಾಂಟೆಕ್ಸ್ಟಿಂದ ಅವರೇ ಒಂದು ವಿಶಿಷ್ಟವಾದಂಥ ಒಂದು ಕಾಂಟೆಕ್ಸ್ಟ್ ಕ್ರಿಯೇಟ್ ಮಾಡಿಕೊಂಡ್ರು, ಕಾರಂತರು ಮಾಡಿಕೊಂಡ್ರು, ಮಾಸ್ತಿ ಮಾಡಿಕೊಂಡ್ರು, ಬೇಂದ್ರೆ ಮಾಡಿಕೊಂಡ್ರು, ಪುತಿನ ಮಾಡಿಕೊಂಡ್ರು. ನವ್ಯದಲ್ಲೂ ಅಷ್ಟೇ, ನೀವು ಕಥೆಗಾರ ಕಾದಂಬರಿಕಾರನ ತೊಗೊಂಡ್ರೆ ಬ್ರಾಡ್ಲಿ ಅವರೆಲ್ಲ ನವ್ಯ, ದೇಸಾಯಿ, ಅನಂತಮೂರ್ತಿ, ಲಂಕೇಶ್, ತೇಜಸ್ವಿ, ಚಿತ್ತಾಲ್, ಬಟ್ ಅವರೆಲ್ಲರೂ ಕಾಂಟೆಕ್ಸ್ಟು ಅವರ ಇನ್ನರ್ ಕಾಂಟೆಕ್ಸ್ಟಿಂದ ಬರುತ್ತೆ. ಆ ಇನ್ನರ್ ಕಾಂಟೆಕ್ಸ್ಟ್ನಿಂದ ಯಾವನು ತಾನು ಬರಿತಾ ಇರ್ತಕ್ಕಂಥ ಕಾಂಟೆಕ್ಸ್ಟ್ನ ಅರ್ಥ ಮಾಡ್ಕೊಳ್ತಾನೆ, ಇಂಪ್ರವೈಸ್ ಮಾಡ್ಕೊಳ್ತಾನೆ, ಅವನು ಒಳ್ಳೆಯ ಬರಹಗಾರ ಆಗ್ತಾನೆ. ಅವನು ಬರೀ ಜನರಲ್ ಕಾಂಟೆಕ್ಸ್ಟ್ನ ನಾವು ಡಿಸ್ಕಸ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಜನರಲ್ ಕಾಂಟೆಕ್ಸ್ಟ್ನ ಯಾಕೆ ಡಿಸ್ಕಸ್ ಮಾಡಬೇಕು ಅಂತಂದರೆ, ನಿಜವಾದ ಪ್ರತಿಭಾವಂತ ಬರಹಗಾರನು ತನ್ನ ಪರ್ಸನಲ್ ಕಾಂಟೆಕ್ಸ್ಟಿಂದ, ತನ್ನ ಒಳಗಿನ ಒತ್ತಾಯದಿಂದ, ಸಂವೇದನೆಯಿಂದ ಅವನು ಆ ಕಾಂಟೆಕ್ಸ್ಟ್ಗೆ ಸ್ಪಂದಿಸೋದ್ರ ಜೊತೆಗೆ ಸಸ್ಟೈನಾಗಿ ಬರೀತಾನೆ. 30 ವರ್ಷ 40 ವರ್ಷ ಬರೆದು ಅವನು ತಂದೆ ಆದ ಒಂದು ವಿಶಿಷ್ಟವಾದ ಆಕೃತಿಯನ್ನು, ಸಂವೇದನೆಯನ್ನು ರೂಪಿಸ್ತಾನೆ. ಈ ಜನರಲ್ ಕಾಂಟೆಕ್ಸ್ಟ್ ಎಲ್ಲರಿಗೂ ಇರುತ್ತೆ, ನವ್ಯದ ಸಂದರ್ಭದಲ್ಲೇ ಆಗಲಿ, ನವೋದಯ ಸಂದರ್ಭದಲ್ಲೇ ಆಗಲಿ, ನಂತರದಲ್ಲೇ ಆಗಲಿ. ಆದರೆ ಪ್ರತಿಭಾವಂತನಾದವನು ತನ್ನ ಪರ್ಸನಲ್ ಕಾಂಟೆಕ್ಸ್ಟಿಂದ, ತನ್ನ ಪರ್ಸನಲ್ ಪ್ರತಿಭೆಯಿಂದ
ಬೇರೆ ರೀತಿಯ ಒಂದು ಸಂದರ್ಭವನ್ನು ಸೂಚಿಸ್ಕೊಳ್ತಾರೆ. ಅದನ್ನು ನಾವು ಜನರಲ್ ಕಾಂಟೆಕ್ಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಪ್ರತಿಭಾವಂತರಾದವ್ರಿಗೆ ಎಲ್ಲ ಕಾಲದಲ್ಲೂ ಅವರ ಪರ್ಸನಲ್ ಕಾಂಟೆಕ್ಸ್ಟಿಂದ ಯಾವ ರೀತಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಒಂದು ಶಕ್ತಿ ಇರುತ್ತೆ ಅಂತ ಅನಿಸುತ್ತೆ. ಆಮೇಲೆ ಇವತ್ತಿನ ಚರ್ಚೆಯಲ್ಲಿ ನಾನು ಸಾಮಾನ್ಯವಾಗಿ ಒಂದನ್ನು ಗಮನಿಸಿದೆ. ನಾನು ಹೇಳಿದೆ, ಪ್ರತಿಭಾವಂತರು ಯಾವುದೇ ಸಂದರ್ಭದಲ್ಲಿ ಅವರು ತಮ್ಮ ಪರ್ಸನಲ್ ಕಾಂಟೆಕ್ಸ್ಟಿಂದ, ಆಂತರಿಕ ಒತ್ತಾಯದಿಂದ ಒಂದು ಇದನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಅಂತ. ಅವ್ರಿಗೆಲ್ರಿಗೂ ನೀವು ಗಮನಿಸಿ, ಇವ್ರಿಗೆಲ್ರಿಗೂ ವಸ್ತುವಿನ ಅಲ್ಲ ಕಾಳಜಿಗಿಂತ ಹೆಚ್ಚಾಗಿ ಆಕೃತಿಯ ಕಾಳಜಿ ಜಾಸ್ತಿ. ಎಲ್ಲರೂ ಕತೆ ಹೇಳ್ತಾರೆ. ಕುವೆಂಪು ಕತೆ ಹೇಳ್ತಾರೆ, ಕಾರಂತರು ಹೇಳ್ತಾರೆ, ಮಾಸ್ತಿ ಹೇಳ್ತಾರೆ. ನಮಗೆ ಬಂದರೆ ನಾನು ಹೇಳಿದಂಥ 5 ಜನ ಮಾಸ್ಟರ್ಸು ಕತೆ ಹೇಳ್ತಾರೆ. ಅವರೊಬ್ಬರು ಎಲ್ಲರೂ ಕೂಡ ಭಿನ್ನವಾದ ಆಕೃತಿಯನ್ನು ರೂಪಿಸ್ಕೊಂಡರು. ನಿಮಗೆ ಆ ದೃಷ್ಟಿಯಿಂದ ನೀವು ನೋಡೋದಾದರೆ ಭಿನ್ನವಾದ ಆಕೃತಿಯನ್ನು ಕಳೆದ 24 ವರ್ಷಗಳಲ್ಲಿ ನಾವು ರೂಪಿಸ್ಕೊಂಡಿದ್ದೇವೆ ಅಂತ ನೋಡ್ತಾ ಇದ್ದರೆ, ನಾವು ಹೆಚ್ಚು ಹಿಂದಿನವರ ಆಕೃತಿಗಳನ್ನೇ ಬೇರೆ ಬೇರೆ ಥರದಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡು ಉಪಯೋಗಿಸ್ತಾ ಇದ್ದೀನಿ. ಆ ವ್ಯಕ್ತಿ ವಿಶಿಷ್ಟತೆಯಿಂದ ಮೂಡಿ ಬರ್ತಕ್ಕಂಥ ಆಕೃತಿಗಳು ನಮಗೆ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರು ಹೆಣಗಾಡ್ತಾರೆ. ಎಲ್ಲ ಯಾವ್ಯಾವ ರೈಟರ್ಸ್ ಹೇಳಿದ್ರೆ ಸ್ವಂತವಾದಂಥ ಆಕೃತಿಯನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಅವರು ಭಾಳ ಕಷ್ಟಪಡ್ತಾರೆ, ಹೆಣಗಾಡ್ತಾರೆ. ನೀವು ಚಿತ್ತಾಲ್ ಮತ್ತು ತೇಜಸ್ವಿಯನ್ನು ನಮ್ಮ ಕಾಲದಲ್ಲಿ ಗಮನಿಸ್ಬೋದು. ಚಿತ್ತಾಲ್ಗೆ ಅವರು ಕಥೆಯಾದರ ಹುಡುಗಿಯಿಂದ ನಂತರದ 20-30 ವರ್ಷಗಳ ಅವರ ಬೆಳವಣಿಗೆಯಿಂದ ನೀವು ಗಮನಿಸಿದ್ರೆ, ಅವರ ಪ್ರಯೋಗಗಳನ್ನು ಗಮನಿಸಿದ್ರೆ, ಕಥೆಯನ್ನು ಎಲ್ಲಿಂದ ಹೇಳಬೇಕು, ಯಾವ ಪಾಯಿಂಟಿಂದ ಹೇಳಬೇಕು, ಯಾರಿಗೆ ಹೇಳಬೇಕು, ಯಾರು ಕತೆ ಸೇರಿಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ತೋಟದ್ದು ಪ್ರಾಬ್ಲಮ್. ಆಕೃತಿಯ ಸಮಸ್ಯೆ ಅದು. ವಸ್ತುವಿಗೆ ಸಂಬಂಧಪಟ್ಟಾಗೆ ಯಾವ ಸಮಸ್ಯೆಗಳಿಲ್ಲ. ಯಾಕಂದರೆ ನಾವು ವಸ್ತು ಅಂತ ಯಾವ ತಿಳ್ಕೊಂಡಿರ್ತೀವಿ, ಸಾಹಿತ್ಯದ ವಸ್ತು, ಅದನ್ನು ಜರ್ನಲಿಸಮ್ನವರು ಡೀಲ್ ಮಾಡ್ತಾ ಇರ್ತಾರೆ, ಪೇಂಟರ್ಸು ಡೀಲ್ ಮಾಡ್ತಾ ಇರ್ತಾರೆ, ಟಿವಿನವರು ಡೀಲ್ ಮಾಡ್ತಾ ಇರ್ತಾರೆ. ಈ ಸಾಹಿತ್ಯ ಮುಖ್ಯ ಕೆಲಸ ಏನೋ ಅದಕ್ಕೊಂದು ತಂದೆ ಆದಂಥ ವಿಶಿಷ್ಟ ಆಕೃತಿಯನ್ನು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ರೂಪಿಸ್ತಕ್ಕಂಥ. ಈಗ ತೇಜಸ್ವಿಯವರು ಅಷ್ಟೇ, ಅವರು ಪ್ರಯೋಗಗಳನ್ನ ನೀವು ಗಮನಿಸ್ತಾ ಹೋದರೆ ಅವ್ರು ಮಾಯಾಲೋಕದಲ್ಲೊಂದು ಸಣ್ಣ ಮುನ್ನುಡಿ ಬರೆದಿದ್ದಾರೆ. ಅದೇ ಹೇಳಿದ್ರು, ನಾನೇ ರೂಪಿಸ್ಕೊಂಡಿದ್ದಂಥ ಕೆಲವು ಇದನ್ನೆಲ್ಲ ಬಿಟ್ಟು ಭಿನ್ನವಾದ ಪರಿಕರಗಳನ್ನು ಮತ್ತು ತಂತ್ರಗಳನ್ನು ರೂಪಿಸ್ಕೊಳ್ತಕ್ಕಂಥ ಕಾಲ ಮತ್ತೆ ಬಂದಿದೆ. ಮತ್ತೊಮ್ಮೆ ಬದಲಾಯಿಸಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಆ ಕಾಲ ಬಂದಿದೆ ಅಂತ ಒಂದು ಸೂಚನೆಯನ್ನು ಅವ್ರು ಕೊಡ್ತಾರೆ. ಈಗ ನಾವೆಲ್ಲ ಏನು ಹೇಳ್ತೀವಿ ಅಂದರೆ, ನಮ್ಮ ಕಾಲದಲ್ಲಿ ಎಲ್ಲ ಚಿತ್ರ ಆಗ್ಬಿಟ್ಟಿದೆ, ನಾವೆಲ್ಲ ಐಸೋಲೇಷನ್ನಲ್ಲಿ ಬದುಕ್ತಾ ಇದ್ದೀವಿ, ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ, ಸೊಸೈಟಿ ಪೋಲರೈಸ್ ಆಗ್ಬಿಟ್ಟಿದೆ, ಸೊಸೈಟಿ ಬೈನರಿ ಆಗಿದೆ ಅಂತ ಹೇಳ್ತೀವಿ. ಅದನ್ನು ಜನರಲ್ ಆಗಿ ಹೇಳೋಕ್ಕೂ ಒಬ್ಬ ಕಥೆಗಾರ ತನ್ನ ಆಕೃತಿಯಲ್ಲಿ ಅದನ್ನು ಕಂಡುಕೊಂಡು ತೋರಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ನಾನು ಈ ಸೆಮಿನಾರ್ ನೋಡಿ ಬಂದಮೇಲೆ ತೇಜಸ್ವಿ ಕೃಷ್ಣೇಗೌಡನ ಕಥೆಯನ್ನು 2 ಸಲ ಓದ್ತೇನೆ ನಾನು. ಅಲ್ಲಿ ಅವರು ಕತೆ ಹೇಳ್ತಾ ಇಲ್ಲ, ಅಲ್ಲಿ ಆ್ಯಕ್ಚುಲಾಗಿ ಕತೆ ಹುಡುಕ್ತಾ ಇದ್ದಾರೆ. ಒಬ್ಬ ದೊಡ್ಡ ರೈತರು ಯಾವಾಗ ಕತೆ ಹೇಳಲ್ಲ ಅಥವಾ ಕತೆ ಕಟ್ಟಲ್ಲ, ಕತೆ ಹುಡುಕ್ತಾರೆ. ಕೃಷ್ಣೇಗೌಡನ ಆನೆಯ ಸಮಸ್ಯೆ ಏನಂತಂದರೆ, ಅಲ್ಲಿ ಓದ್ತಾ ನನಗೆ ಗೊತ್ತಾಗ್ತಾ ಇದೆ, ಆನೆ ಹುಚ್ಚಿಡಿದೆಯೋ, ತೇಜಸ್ವಿಗೆ ಹುಚ್ಚಿಡಿದೆಯೋ, ಅಥವಾ ಗ್ರಾಮದವ್ರಿಗೆ ಹುಚ್ಚಿಡಿದೆಯೋ, ಅಥವಾ ಓದಿಗೆ ಹುಚ್ಚಿಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಎಲ್ರಿಗೂ ಅದು ಒಂದು ಪ್ರಾಬ್ಲಮ್ ಆಗ್ಬಿಡ್ತದಲ್ಲ. ಯಾಕಂದ್ರೆ ಓದ್ತಾ ಯಾಕೆಂತಂದರೆ ಅದು ಕಂಡ್ಕೋಬೇಕಲ್ಲ, ಒಂದು ಆಕೃತಿಯನ್ನು ಕಂಡ್ಕೋಬೇಕು. ಅದಕ್ಕೆ ಅವ್ರು ಯಶಸ್ವಿ ಆಗಿದ್ದಾರೆ ಅಂತಲೂ ಹೇಳಲ್ಲ. ಆದರೆ ಆಕೃತಿಯನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ, ಅದರಲ್ಲೇ ಆಗಲಿ ಅಥವಾ ಕಿರುಕುರಿನ ಗೈಯಾಳಿಗಳಲ್ಲೇ ಆಗಲಿ ಅಥವಾ ತೇಜಸ್ವಿಯವರ ಚಿತ್ತಾಲರ ದಿಗಂಬರಂಥ ಕಾದಂಬರಿಯಲ್ಲಾಗಲಿ ಅವ್ರ ಆಕೃತಿನೇ ಮೈನ್ ಸಮಸ್ಯೆ ಆಗಿರುತ್ತೆ. ಸಾಧಾರಣವಾದ ಲೇಖಕರಿಗೆ ಥೀಮು ಅಥವಾ ವಸ್ತುಗಳೇ ಹೊಸದಾಗಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಈ 24 ಅಥವಾ 25 ವರ್ಷದಲ್ಲಿ ಹೇಳ್ತಿರಲ್ಲ, ಅದು ಯಾವ ರೀತಿಯ ಇದಾಗಿದೆ ಅಂತಕ್ಕಂಥದ್ದನ್ನು, ಆಕೃತಿಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದನ್ನು ನಾವು ನೋಡಬೇಕು. ಅದನ್ನು ಜನರಲ್ ಆಕೃತಿ ಇರಲ್ಲ, ಕಳೆದ 24 ವರ್ಷಕ್ಕೆ ಆಕೃತಿ ಇದ್ದಿರಲ್ಲ. ಅದನ್ನು ಬೇರೆ ಬೇರೆ ಲೇಖಕರಿಗೆ ಒಂದೊಂದು ಆಕೃತಿ ಇರುತ್ತೆ. ಅದನ್ನು ಆಯಾ ಲೇಖಕರೇ ಕಂಡುಹಿಡ್ಕೋಬೇಕು. ಯಾರು ತಮಗೆ ವಿಶಿಷ್ಟವಾದ ಆಕೃತಿಯನ್ನು ಕಂಡುಹಿಡ್ಕೊಂಡು ಅದರ ಅಭಿವ್ಯಕ್ತಿಗೆ ಪ್ರಯತ್ನ ಪಡಿಸ್ತಾರೆ, ಅಂಥ ಲೇಖಕರು ಮಾತ್ರ ಉಳ್ಕೊಳ್ತಾರೆ. ಬರೀ ಕತೆ ಹೇಳ್ತಕ್ಕಂಥವ್ರು ಮುಂದಿನ ಶತಮಾನದಲ್ಲಿ ಬರೋರು, ಮುಂದಿನ ಪೀಳಿಗೆಯಲ್ಲಿ ಬರೋರು ಅವ್ರ ಕತೆಗಳು ಹೇಳ್ತಾರೆ. ಅವರು ಒಳ್ಳೆ ಕತೆಗಾರರೇ, ಆದರೆ ಅವರು ಈ ಚೌಕಟ್ಟಿನಲ್ಲಿ ಬರಲ್ಲ ಅಂತ ಅನ್ಸುತ್ತೆ. ಆಮೇಲೆ ಸಾಮಾನ್ಯವಾಗಿ ಇನ್ನೊಂದೇನು ಮಾಡ್ತಾರೆ ಅಂತಂದರೆ, ಈ ರೀತಿಯ ಲೇಖಕರು ಈ ಸಂಸ್ಕೃತಿ ಚಿಂತನೆ ಅಥವಾ ಕಲ್ಚರಲ್ ಡಿಸ್ಕೋರ್ಸ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಅವರು ಆಕೃತಿಯ ಚೌಕಟ್ಟಿನಲ್ಲೇ ಮಾಡ್ತಾರೆ. ಈಗ ಲಂಕೇಶ್ ಅಂತವ್ರು 10 ವರ್ಷ ಜರ್ನಲಿಸಮ್ ಮಾಡಿದ್ರು, ಆದರೆ ಅದನ್ನು ಬಿಟ್ಟು ತಿರ್ಗ ಕಥೆನೇ ಬರೆದ್ರು. ಅವರು ತೇಜಸ್ವಿ ಅಂಕಣಗಳನ್ನು ಬರೆದ್ರು, ವಿಜ್ಞಾನ ಬರವಣಿಗೆಯನ್ನು ಬರೆದ್ರು, ತಿರ್ಗಾ ಅವರು ಮಾಯಾಲೋಕಕ್ಕೆ ಬಂದರು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮೇನ್ ಚಾಲೆಂಜು ಅಥವಾ ಅವರ ಮೇನ್ ಡೆಸ್ಟಿನಿ ಅಥವಾ ಹಣೆ ಬರ, ಅವ್ರಿಗೆ ಕಂಡೆಮ್ ಟು ರೈಟ್ ಅಂತ ಹೇಳ್ತಾರಲ್ಲ ಹಾಗೆ ಅವ್ರ ಆಕೃತಿ ಒಳಗೇ ಅದನ್ನು ಕಲ್ಚರಲ್ ಡಿಸ್ಕಷನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾವ ರೈಟರು ತನ್ನ ಕಲ್ಚರಲ್ ಡಿಸ್ಕೋರ್ಸ್ಗೆ ಹೆದರಬಾರ್ದು,
ಆದರೆ ಅದನ್ನು ಆಕೃತಿಯೊಳಗೆ ಮಾಡಬೇಕು. ಜನರಲ್ ಆಗಿ ಅವರು ಮಾತಾಡ್ಬೋದು. ಆದರೆ ಕಲ್ಚರಲ್ ಡಿಸ್ಕೋರ್ಸ್ನ ಮತ್ತು ಸಂಸ್ಕೃತಿ ಚಿಂತನೆಯನ್ನು ಯಾವನು ಆಕೃತಿಯಲ್ಲಿ ಮಾಡ್ತಾರೆ ಅಂತ ಲೇಖಕ ಮಾತ್ರ ಉಳಿತಾರೆ. ಹೊರಗಡೆ ಚೌಕಟ್ಟನ್ನು ಮಾಡೋಣ ಅವರು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಆದರೆ ಅವರು ಉಳಿಯಲ್ಲ. ಈ ಲೇಖಕರು ಕೂಡ ತಮ್ಮ ಕೃತಿಯ ಅಥವಾ ತಮ್ಮ ಆಕೃತಿಯ ಚೌಕಟ್ಟಿಂದ ಹೊರಗಡೆ ಮಾಡ್ಬೋದು. ಆದರೆ ಅವ್ರ ಜವಾಬ್ದಾರಿ ಇರ್ತಕ್ಕಂಥದ್ದು, ಅವ್ರ ಡೆಸ್ಟಿನಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರು ಆಕೃತಿ ಒಳಗೆ ಮಾಡಬೇಕಾಗತ್ತೆ. ನೀವು ಯಾವುದೇ ನಮ್ಮ ಮುಖ್ಯ ಲೇಖಕರನ್ನ ಗಮನಿಸ್ತೀವಿ, ಅವ್ರ ಆಕೃತಿ ಒಳಗೇನೆ ಮಾಡಿರ್ತಾರೆ. ಈಗ ಕುವೆಂಪು ಎಲ್ಲವನ್ನೂ ಬರ್ಬಿಟ್ಟಿದ್ರು, ಅವ್ರಿಗೆಲ್ಲ ಅವಾರ್ಡು ಬಂದಾಗ ಹೋಗಿತ್ತು. ಆದರೆ ಕೊನೆಯಲ್ಲಿ ತಿರುಗಿ ಯಾಕೆ ಅವ್ರು ಮತ್ತೆ ಮಲೆನಾಡಲ್ಲಿ ಬರಬೇಕಾಯಿತು ಅದನ್ನು ನೀವು ಯೋಚನೆ ಮಾಡಿ. ಅಥವಾ ಅದೇ ಥರ ಎಲ್ಲ ಲೇಖಕರ ಬಗ್ಗೆ ಉದಾಹರಣೆ ಕೊಟ್ಟು ನಾ ಹೇಳ್ಬೋದು. ಅವರು ಅಥವಾ ಕಾರಂತರು, ಅವ್ರಿಗೆ ಎಲ್ಲ ರೆಕಗ್ನಿಷನ್ ಬಂದರೆ ಅವ್ರು ಧರ್ಮರಾಯನ ಸಂಸಾರ ಅಂತ ಕಾದಂಬರಿಯನ್ನು ಬರೋದು. ಅದ್ರಲ್ಲಿ 2 ಕಾದಂಬರಿ ಇದೆ. ಯಾಕೆ ಟ್ವಿನ್ ನಾವೆಲ್ಲ ಸ್ಟ್ರಕ್ಚರ್ ಅವರು ಯೂಸ್ ಮಾಡಿದ್ರು? ಅಥವಾ ಈಗ ಚೋಂದುಡಿ ಬಗ್ಗೆ ಮಾತಾಡೋದು, ಅದೇ ಅವರು ಲ್ಯಾಂಡ್ ಇಲ್ಲದೆ ಇದ್ದವರು ಒಂದು ಏರಿಯೇಷನ್ ಫೇಸ್ ಮಾಡ್ತಾರೆ ಅಂತ ಹೇಳೋದ್ರೆ, ಲ್ಯಾಂಡ್ ಇದ್ದು ಎಲ್ಲ ಅನುಕೂಲ ಇರೋರು, ಎಲ್ಲ ಸಂಸ್ಕೃತಿ ಇದ್ದವರು ಕೂಡ ಏರಿಯೇಷನ್ ಫೇಸ್ ಮಾಡ್ತಾರೆ ಅಂತ ಹೇಳಿ ಬೆಟ್ಟಿ ಚಿದಂತ ಒಂದು ಕಾದಂಬರಿಯನ್ನು ಬರೆದು ಈ ಥರ ಹುಡುಕ್ತಾ ಇರ್ತಾರೆ. ಆಕೃತಿ ಒಳಗೇನೆ ಅವರು ಹುಡುಕ್ತಾ ಇರ್ತಾರೆ. ಅದನ್ನು ನಾವು ಗಮನಿಸಬೇಕು. ಕಲ್ಚರಲ್ ಡಿಸ್ಕಷನ್ನ ಅವರು ಆಕೃತಿ ಒಳಗೆ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ರೀತಿ ಆಕೃತಿಯ ಮೂಲಕ, ಆಕೃತಿಯ ವಿಶಿಷ್ಟತೆಯ ಮೂಲಕ ತಮ್ಮನ್ನ ತಾವು ಹುಡುಕೊಳ್ತಕ್ಕಂಥ ಲೇಖಕರು ಸಂಸ್ಕೃತಿ ಚಿಂತನೆ ಮಾಡುವಾಗ ಒಂದೇನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಗೊತ್ತಿರುತ್ತೆ ತಮ್ಮನ್ನ ಮುಖ್ಯವಾದಂಥ ಸಮಕಾಲೀನರು ಯಾರು ಅಂತ ಗೊತ್ತಿರುತ್ತೆ. ಅವ್ರ ಜೊತೆ ಒಂದು ಡೈಲಾಗ್ನ ಮಾಡ್ತಾ ಇರ್ತಾರೆ ಅವರು. ಈಗ ನೀವು ಕುವೆಂಪು ಇನ್ಕಂಪ್ಲೀಟು, ಇಲ್ಲಿ ತನಕ ನೀವು ಕಾರಂತರನ್ನ ಓದ್ತಕ್ಕ, ಕಾರಂತರನ್ನ ಒಬ್ಬರೇ ಓದೋದು ಸಾಕಾಗಲ್ಲ, ಮಾಸ್ತಿನೂ ಓದಬೇಕಾಗತ್ತೆ. ಅಂದರೆ ಅವರು ಪರಸ್ಪರ ಪೂರಕನೂ ಹೌದು, ಪರಸ್ಪರ ಅಪೂರ್ಣನೂ ಹೌದು. ಅವ್ರ ಕೃತಿ ಒಳಗೆ ಒಂದು ಡೈಲಾಗ್ ಇರುತ್ತೆ, ಅವರ ನಡುವೆನೋ ಒಂದು ಡೈಲಾಗ್ ಇರುತ್ತೆ, ಅವ್ರ ಕೃತಿ ಒಳಗೇನೋ ಒಂದು ಡೈಲಾಗ್ ಇರುತ್ತೆ. ಈ ಕಳೆದ 24 ವರ್ಷವನ್ನು ನೀವು ಗಮನಿಸಿದ್ರೆ, ನನಗೇನೆ ಈಗ ನಾನು ಎಷ್ಟೇ ಕತೆ ಕಾದಂಬರಿ ಬರೆದ್ರು ನನಗೆ ಯಾರ ಜೊತೆ ಚರ್ಚೆ ಮಾಡಬೇಕು ಅಂತ ಅನ್ಸಲ್ಲ. ಅಥವಾ ನನ್ನ ಕತೆ ಕಾದಂಬರಿ ಇನ್ಯಾರ ಕತೆ ಕಾದಂಬರಿ ಜೊತೆ ಚರ್ಚೆ ಮಾಡ್ತಾ ಇದೆ, ಯಾರಿಗಾದ್ರೂ ಪೂರಕವಾಗಿ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಈ ಪೂರಕವಾದಂಥ ಅಂಶ ಅದೆಲ್ಲ ಬರದೇ ಹೋದರೆ, ಅಥವಾ ನಮ್ಮ ಸಮಕಾಲೀನರ ಜೊತೆ, ನಮ್ಮ ಸಮಕಾಲೀನ ಪ್ರತಿಭಾವಂತರ ಜೊತೆ ನಮಗೆ ನಮ್ಮ ಕೃತಿಯ ಮೂಲಕನೇ ಸಂವಾದ ಇಲ್ಲದೆ ಹೋದರೆ ಅದು ದೊಡ್ಡ ಇದು ಸಂವೇದನೆ ಅಥವಾ ಸಂದರ್ಭ ಆಗಲ್ಲ. ಈಗ ನೀವು ಆ ಥರ ಈಗ ತಗೊಳ್ಳಿ, ಕಾರಂತರ ಕೃತಿಗಳಿಗೆ ಕುವೆಂಪು ಕೃತಿ ಜೊತೆ ಒಂದು ಡೈಲಾಗ್ ಇದೆ. ಅದನ್ನೇ ಕಾರಂತರು ಕುವೆಂಪು ಪಕ್ಕ ನಿಂತ್ಕೊಂಡು ವಾದ ಮಾಡಬೇಕು ಅಂತ ಹೇಳಲ್ಲ. ಮಾಸ್ತಿಕತೆಗೂ ಕಾರಂತರ ಕೃತಿಗೂ ಒಂದು ಡೈಲಾಗ್ ಇದೆ. ಅದೇ ಥರ ಇಲ್ಲಿ ಬಂದರೆ ಲಂಕೇಶ್ ಅನಂತ ಪೂರ್ತಿ ಡೈಲಾಗ್ ಮಾಡ್ತಾ ಇರ್ತಾರೆ, ಚಿತ್ತಾಲ್ ತೇಜಸ್ವಿ ಡೈಲಾಗ್ ಮಾಡ್ತಾ ಇರ್ತಾರೆ. ಅದು ಕೃತಿ ಒಳಗೆ ನಿರ್ಮಾಣ ಆಗ್ತಕ್ಕಂಥ ಡೈಲಾಗ್. ಈ ಡೈಲಾಗು ನಮಗೆ ಕಳೆದ 24 ವರ್ಷಗಳಲ್ಲಿ ನಿರ್ಮಾಣ ಆಗಿದೆ ಅಂತ ನಾವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ಈ ಪ್ರತಿ ಜನ್ರೇಷನ್ನಲ್ಲೂ ಕೂಡ ಕೆಲವು ಕಥೆಗಳು ಮಾತ್ರ ಇರುತ್ತೆ. 100 ಜನ ಬರ್ಬೋದು, 100 ಬರ್ಬೋದು, ಎಲ್ಲ ಇರ್ಬೋದು. ಒಂದು ಜನ್ರೇಷನ್ಗೆ ಒಂದು ತಲೆಮಾರಲ್ಲಿ ಒಂದು 4-5 ಕಥೆಗಳಿರುತ್ತೆ, ಮುಖ್ಯವಾದ ಟ್ರೆಂಡ್ ಅಂತ ಹೇಳ್ತೀವಲ್ಲ, ಅದು ಕಥೆಗಾರನ್ನು ಹುಡುಕ್ತಾ ಇರ್ತಂಥದ್ದು. ಅದೃಷ್ಟ ಇದ್ದರೆ ಆ ಕಥೆಗಾರರನ್ನ ಹುಡ್ಕೊಂಡ್ಬರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ಕಥೆಗಾರನ್ನು ಗೊತ್ತಾಗಿರುತ್ತೆ, ವೆದರ್ ಐ ಆಮ್ ಚೂಸನ್ ಆರ್ ನಾಟ್ ಟು ರೈಟ್ ದ ಸ್ಟೋರೀಸ್ ಅಂತೇಳಿ. ಆ ಥರ ಕಥೆಗಳು ಯಾವುದು ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಈ ಬರ್ತಾ ಇರ್ತಕ್ಕಂಥ ಕಥೆಗಾರರಲ್ಲಿ ಅವರಲ್ಲೂ ಇರ್ಬೋದು, ಅವ್ರಿಗೂ ಈ ಕಾಲಕ್ಕೆ ಬೇಕಾದಂಥ ಕೆಲವು ಕಥೆಗಳು ಸಿಕ್ಕಿರ್ಬೋದು. ಸುರೇಶ್ ಯಾರಿಗೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು, ಸಿಕ್ಕಿದ್ರೆ ಅದೃಷ್ಟ. ಅಂಥವೆಲ್ಲ ಸಸ್ಟೈನ್ಡ್ ಆಗಿ ಬರೆಯಲಿ, ಮತ್ತು ಈ ಕನ್ನಡ ಕಥನ ಪರಂಪರೆ ಮುಂದುವರಿಯಲಿ ಅಂತ ಆಶಿಸಿ ನಾನು ಮಾತ್ರ ಮುಗಿಸ್ತೇನೆ.